ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೆಂಗದ್ರೆ ಎಲ್ಲರೂ ಆರಾಮಿದ್ದೀರಿ ಅನ್ಕೊತೀನಿ. ನಾನು ಸೂಪರ್ ಫೈನ್ ಆಗಿದ್ದೀನಿ. ಎಸ್, ತಮ್ಮನೇಲಿ ನೋಡಿ ವಿಡಿಯೋ ಯಾವುದ್ರ ಬಗ್ಗೆ ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ನೀವು ಅಂದ್ಕೊಂಡಿರಬಹುದು. ಆ್ಯಂಡ್ ಇಷ್ಟು ದಿನದಲ್ಲಿ ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ಇದೇ ಫಸ್ಟ್ ವಿಡಿಯೋ ಮಾಡ್ತಾ ಇರೋದು. ಆ್ಯಕ್ಚುಲಿ ನಾನು ಮ್ಯಾನಿಫೆಸ್ಟೇಷನ್ನ ಮಾಡೋ ವಿಡಿಯೋನ ನೋಡ್ತಿದ್ದೆ. ಅವಾಗ ಇದೆಲ್ಲ ಸಾಧ್ಯನಾ ಅಂತ ಅಂದ್ಕೊತಿದ್ದೆ. ನಿಜವಾಗ್ಲೂ ಫಸ್ಟಿಗೆ ಸ್ಟಾರ್ಟಿಂಗ್ ಹಂಗೆ ಅನ್ನಿಸ್ತೈತೆ, ಅದು ಇದೆಲ್ಲ ಸಾಧ್ಯ ಆಗ್ತೈತಾ ಏನು ಅಂಥೇಳಿ. ಬಟ್ ಅದನ್ನು ನೋಡ್ತಾ ಹೋದಂಗೆ ನನ್ನಲ್ಲಿ ನನಗೆ ಅನ್ಸೋಕೆ ಶುರು ಆಯಿತು, ಹೌದು ಮ್ಯಾನಿಫೆಸ್ಟೇಷನ್ ನಿಜ. ನಾವಿಲ್ಲೆಲ್ಲ ಇರೋದಕ್ಕೆ ಯೂನಿವರ್ಸೇ ಕಾರಣ. ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋದು ಒಂದು ನಿಜವಾಗಿದ್ದು ಆಗಿದೆ ಕೂಡ. ನಾನು ಅಂದ್ಕೊಂಡಿದ್ದು, ನಾನು ಯಾವಾಗ ಅಂದ್ಕೊಂಡಿದ್ದೀನೋ ಅದೆಲ್ಲ ಆಗಿದೆ ಕೂಡ. ನಾನು ಮ್ಯಾನಿಫೆಸ್ಟೇಷನ್ ಮಾಡುವಾಗ ಮ್ಯಾನಿಫೆಸ್ಟೇಷನ್ ಒಳಗೆ ತುಂಬ ಹಲವಾರು ರೀತಿಗಳದವು, ಭಾಳ ಅದಾವು. ನಾನು ನೆಕ್ಸ್ಟ್ ನಿಮ್ಗೆ ಮತ್ತೆ ವಿಡಿಯೋಸ್ ಮಾಡ್ತೀನಿ ಅದ್ರ ಬಗ್ಗೆ, ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡು ನಮ್ಗೆ ಇಷ್ಟಪಟ್ಟಿದ್ದನ್ನು, ಜಾಬ್ ಆಗಿರ್ಬೋದು, ಒಂದು ಥಿಂಗ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನೆಲ್ಲನೂ ಪಡ್ಕೊಂಡಿದ್ದಾರೆ ತುಂಬ ಜನ. ಸೊ ನಾನು ಕೂಡ ಪಡ್ಕೊಂಡಿದ್ದೀನಿ, ಇಲ್ಲ ಅಂತ ಅಲ್ಲ. ನಾನು ಮ್ಯಾನಿಫೆಸ್ಟೇಷನ್ ಮಾಡಿದ್ದು ನನ್ನ ಬಿಸ್ನೆಸ್ ಬಗ್ಗೆ. ಸೊ ಅದಾಗಿದೆ. ಸೊ ಇದರಿಂದ ನಿಮಗೂ ಕೂಡ ಸ್ವಲ್ಪ ಹೆಲ್ಪ್ ಆಗ್ತೈತಿ ಅಂತಂದು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ನವೆಂಬರ್ ಆ್ಯಂಡ್ 11 ಈ ನಂಬರ್ ಅಂತೂ ತುಂಬಾ ಪವರ್ಫುಲ್ ನಂಬರ್ ಅಂತಲೇ ಹೇಳ್ಬೋದು. ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆಗಳಿಗೆ ಬಹಳಷ್ಟು ಮಹತ್ವ ಇದೆ, ವ್ಯಕ್ತಿತ್ವ ಇದೆ ಆ್ಯಂಡ್ ಪವರ್ ಇದೆ. ಸೊ ಇವತ್ತು 11th ನವೆಂಬರ್ ಆ್ಯಂಡ್ ಟೈಮಿಂಗ್ ಕೂಡ 11ಗೆ. ನಿಮ್ಮ 11 ವಿಶ್ನ ನೀವು ಬರೆದು ಈ ವಿಶ್ನ ನೀವು ಇದು ಮಾಡಿದರೆ ನಿಮ್ಮ ಆಸೆಗಳು, ನಿಮ್ಮ ಬಯಕೆಗಳೆಲ್ಲನೂ ಫುಲ್ಫಿಲ್ ಮಾಡ್ಕೋಬೋದು. ಒಳ್ಳೆಯದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬರ್ರಿ, ಆಲ್ರೆಡಿ ಟೈಮ್ ಆಗಿದೆ, ಲೇಟ್ ಮಾಡೋದು ಬೇಡ. ಆ್ಯಕ್ಚುಲಿ ನಾನು ಈ ವಿಡಿಯೋನ ನವೆಂಬರ್ 10ಗೆ ಮಾಡಬೇಕಿತ್ತು, ಬಟ್ ನನಗೆ ಟೈಮ್ ಸಿಗಲಾರದ ಕಾರಣ ನಾನು ಇವತ್ತು ಮಾಡ್ತಾಯಿದ್ದೀನಿ. ಇವತ್ತೇ ಪೋಸ್ಟ್ ಮಾಡ್ತೀನಿ. ಇವತ್ತು ನೈಟ್ ನಿಮಗೆ ಟೈಮ್ ಇದೆ 11ಗೆ. ನೀವು ಮಾರ್ನಿಂಗ್ ಆದರೂ ಮಾಡ್ಬೋದು, ನೈಟ್ ಆದರೂ ಮಾಡ್ಬೋದು. ಬಟ್ ಮಾರ್ನಿಂಗ್ ಆಲ್ರೆಡಿ ಮುಗ್ದೋಗ್ಬಿಟ್ಟೈತಿ 11. ಸೊ ದಟ್ ನೀವು ಇವತ್ತು ನೈಟ್ ಮಾಡಿ, ಇದನ್ನು ಮಾಡಿ ಹಾಗೆ ಆಗ್ತೈತಿ. 101%, 200% ಮನಸ್ಸಲ್ಲಿ ಅಂದ್ಕೊಂಡು ಈ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ. ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ಮಿರಾಕಲ್ ಅನ್ನೋದೇ ಆಗ್ತೈತಿ. ಇನ್ನೇನು ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ 11 ಅಂದರೆ ಒಂದು ಮಾಸ್ಟರ್ ನಂಬರ್ ಅಂತಲೇ ಹೇಳ್ಬೋದು. ಈ ನಂಬರ್ಗೆ ತುಂಬಾ ಪವರ್ ಇದೆ. ಬ್ರಹ್ಮಾಂಡದಲ್ಲಿ ಈ ನಂಬರಿಗೆ ಇದ್ದಂಥ ಪವರ್ ಇನ್ಯಾವುದಕ್ಕೂ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಈ ಮ್ಯಾನಿಫೆಸ್ಟೇಷನ್ ಮಾಡಿದವರು ಕೂಡ ತುಂಬಾ ಅವರವರ ನೀಡ್ಸ್ನ ಫುಲ್ಫಿಲ್ ಮಾಡ್ಕೊಂಡಿದ್ದಾರೆ. ನೀವು ಒಂದು ಪಾಸಿಟಿವ್ ಕನೆಕ್ಟ್ ಆಗಿ ನಮ್ಮ ಯೂನಿವರ್ಸ್ ಜೊತೆ ಕನೆಕ್ಟ್ ಆದ್ರೆ ನಾವು ಅಂದ್ಕೊಂಡಿದ್ದೆಲ್ಲ ಹಾಗೆ ಆಗ್ತೈತಿ. ಆ್ಯಂಡ್ ಬ್ರಹ್ಮಾಂಡಕ್ಕೆ ಒಂದು ಧನಾತ್ಮಕ ಶಕ್ತಿ ಇರೋದ್ರಿಂದ, ಸೊ ನೀವು ಬ್ರಹ್ಮಾಂಡದ ಜೊತೆ ಒಂದು ಒಳ್ಳೆಯ ಸಂಪರ್ಕದಲ್ಲಿರೋ ಥರ ಆಗ್ತೈತಿ. ಇವತ್ತು ನೀವು ಧ್ಯಾನ ಆಗಿರ್ಬೋದು, ಇಂಟೆನ್ಷನ್, ಒಳ್ಳೆಯ ಇಂಟೆನ್ಷನ್ ಇಟ್ಕೊಂಡು ಬ್ರಹ್ಮಾಂಡಕ್ಕೆ ಕೃತಜ್ಞತೆ ಹೇಳೋ ಮುಖಾಂತರ ಧ್ಯಾನ ಮಾಡಿಕೊಂಡು ಕೃತಜ್ಞತೆ ಹೇಳಿಕೊಂಡು ಒಂದು ಒಳ್ಳೆಯ ಇಂಟೆನ್ಷನ್ ಇಟ್ಕೊಂಡು ನೀವು ಈ ಮ್ಯಾನಿಫೆಸ್ಟೇಷನ್ನ ಮಾಡಬೇಕಾಗ್ತೈತಿ. ಸೊ ಸ್ವಲ್ಪ ಮಾತಾಡೋದ್ರೊಳಗೆ ಏರುಪೇರು ಆಗ್ತಾಯಿದ್ರೆ ದಯವಿಟ್ಟು ಸಾರಿ ಕೇಳ್ತೀನಿ, ಸಾರಿ ಫಾರ್ ದ್ಯಾಟ್. ಫಸ್ಟ್ ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿ ಒಂದು ಬುಕ್ನ ಬರೆದುಕೊಂಡು ನಾನು, ಯಾಕಂದರೆ ನೆನಪಿರಂಗಿಲ್ಲ ಅದಕ್ಕೆ. ಫಸ್ಟ್ ನೀವು ಏಂಜಲ್ ನಂಬರ್ 11ನ 11 ಗಂಟೆ ಬೆಳಗ್ಗೆ ಆಗಿರಲಿ ಅಥವಾ ನೈಟ್ ಆಗಿರಲಿ, ನೀವು ಒಂದು ಬುಕ್ನ ತೊಗೊಂಡು, ಒಂದು ಪೆನ್ನ ತೊಗೊಂಡು 11 ಸತಿ ನೀವೇನು ವಿಶ್ನ ಮಾಡ್ಕೋಬೇಕು. ನಿಮಗೇನೋ ಒಂದು ಜಾಬ್ ಬೇಕು. ಐ ಹ್ಯಾವ್ ದಿಸ್ ಜಾಬ್, ಈ ಜಾಬ್ ನನಗೆ ಸಿಕ್ಕಿದೆ. ಕನ್ನಡದಲ್ಲಾಗಲಿ ಅಥವಾ ಇಂಗ್ಲೀಷ್ನಲ್ಲಾಗಲಿ, ನಿಮಗೆ ಎದ್ರೊಳಗೆ ಕನ್ವೀನಿಯೆಂಟ್ ಆಗುತ್ತೋ ಅದರಿಂದ ಬರ್ಕೊಳ್ರಿ. 11 ಸತಿ ಬರ್ಕೊಳ್ರಿ. ಈ ಜಾಬ್ ನನಗೆ ಸಿಕ್ಕಿದೆ, ಈ ಜಾಬ್ ನನಗೆ ಸಿಕ್ಕಿದೆ ಅಂತ 11 ಸತಿ ಬರ್ಕೊಳ್ಳಿ. 11 ಸತಿ ಬರ್ಕೊಳ್ರಿ. ಬರ್ಕೊಂಡಾದಮೇಲೆ ಏಂಜಲ್ ನಂಬರ್ ಬರೀರಿ. ಅದರ ಪಕ್ಕದಲ್ಲಿ ಏಂಜಲ್ ನಂಬರ್ 1174. ಸೊ ಈ ಕೋಡ್ ಏಂಜಲ್ ಕೋಡ್ ಇದು. ಈ ಕೋಡ್ನ ಯೂಸ್ ಮಾಡಿಕೊಂಡು ಬರ್ಕೊಳ್ರಿ. ನೆಕ್ಸ್ಟ್ ಅದನ್ನೇನು ಮಾಡಿರಿ, ವಿಜುವಲೈಸ್ ಮಾಡ್ಕೊಳ್ರಿ. ಆಲ್ರೆಡಿ ನನಗೆ ಈ ಜಾಬ್ ಸಿಕ್ಕಿದೆ, ಈ ಜಾಬ್ ನನಗೆ ಆಲ್ರೆಡಿ ಸಿಕ್ಕಿದೆ, ನಾನು ಮಾಡ್ತಾಯಿದ್ದೀನಿ. ಈ ಜಾಬಿಂದ ನನಗೆ ತುಂಬಾ ಖುಷಿ ಆಗ್ತಾಯಿದೆ. ಜಾಬ್ ಆಗಿರ್ಬೋದು, ಅದು ವಸ್ತುನೇ ಆಗಿರ್ಬೋದು. ಇಫ್ ಇನ್ ಕೇಸ್ ನಿಮ್ಗೊಂದು ಐಫೋನ್ ತೊಗೋಬೇಕಾ, ನನಗೆ ಆಲ್ರೆಡಿ ಐ ಹ್ಯಾವ್ ಐಫೋನ್ 11, ಐಫೋನ್ 12, ನಿಮ್ಗೆ ಯಾವ್ದು ಇಷ್ಟನೋ ಅದು ಬರ್ಕೊಳ್ರಿ.
ಆಲ್ರೆಡಿ ಐ ಹ್ಯಾವ್ ಅ ಐಫೋನ್ ಅಂತ ಬರ್ಕೊಂಡು ಅದು ನಾನು ಯೂಸ್ ಮಾಡ್ತಾ ಇದ್ದೀನಿ ಅನ್ನೋ ರೀತಿ ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಅದು ಫುಲ್ ನೀವು ಅದ್ರ ಜೊತೆಗೇ ವಿಜುವಲೈಸ್ ಮಾಡ್ಕೊಳ್ರಿ. ನೆಕ್ಸ್ಟ್ ಅದನ್ನು ಫೋಲ್ಡ್ ಮಾಡಿಕೊಂಡು ನೀವು ತಲೆದಿಂಬಿನ ಕೆಳಗೆ ಇಟ್ಕೋಬೇಕು. ಅದನ್ನು 11 ದಿನ ಮಾಡಬೇಕಾಗುತ್ತೆ ಈ ಮ್ಯಾನಿಫೆಸ್ಟೇಷನ್. ನೀವು 11 ದಿನ ನಿಮ್ಮ ತಲೆದಿಂಬಿನ ಬುಡಕ್ಕೆ ಅದನ್ನು ಇಟ್ಕೊಂಡು ಮಲ್ಕೋಬೇಕು. ಸೊ 11 ದಿನ ಇಟ್ಕೊಂಡು ದಿನ ನೀವು ಅದನ್ನೇ ವಿಜುವಲೈಸ್ ಮಾಡಬೇಕು. ಆಗಿದೆ, ಇವಾಗ ನನಗೆ ಜಾಬ್ ಸಿಕ್ಕಿದೆ, ನಾನು ಐಫೋನ್ ತೊಗೊಂಡಿದ್ದೀನಿ, ಯೂಸ್ ಮಾಡ್ತಾಯಿದ್ದೀನಿ, ಅಥವಾ ನಾನು ಖುಷಿಯಾಗಿದ್ದೀನಿ, ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಿದ್ದು ನನಗೆ ಸಿಕ್ಕಿದೆ, ಯಾವುದಾದ್ರೂ ಆಗಿಲ್ಲ. ಅದು ಮ್ಯಾನಿಫೆಸ್ಟೇಷನ್ ನೀವು ಯಾವುದ್ರ ಬಗ್ಗೆ ಮಾಡ್ತೀರೋ ಅದ್ರ ಬಗ್ಗೆ ನೀವು ಆಗಿದೆ ಅನ್ನೋದನ್ನು ಪಾಸಿಟಿವ್ ಆಗಿ ನೀವು ತಿಳ್ಕೊಬೇಕು. ಸೊ ನಿಮಗೆ ಇದ್ರೊಳಗೆ ಒಂದು ಹೇಳ್ಬಿಡ್ತೀನಿ ಫಸ್ಟ್ಗೆ, ಇದ್ರೊಳಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇದು ಆಗೇ ಆಗುತ್ತೆ ಅನ್ನೋರು ಮಾತ್ರ ನೀವು ಈ ಮ್ಯಾನಿಫೆಸ್ಟೇಷನ್ನ ಮಾಡಿ. ನಿಮ್ಗೆ ನಂಬಿಕೆ ಇಲ್ಲ, ಬಿಡು, ಕಾಟಾಚಾರಕ್ಕೆ ಮಾಡೋದು, ಅಥವಾ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಏನೋ ಒಂದು ಕಾಟಾಚಾರಕ್ಕೆ ಮಾಡ್ಕೊಳ್ಳೋದು, ಅಥವಾ ಆಗುತ್ತೋ ಬಿಡುತ್ತೋ ಅನ್ನೋ ಮೈಂಡ್ಸೆಟ್ಟಲ್ಲಿ ಮಾಡ್ಕೊಳ್ಳೋದು ಮಾಡಿದರೆ ನಿಜವಾಗ್ಲೂ ಏನಾಗಂಗಿಲ್ಲ ಫ್ರೆಂಡ್ಸ್. ಹಾಗೆ ಆಗುತ್ತೆ ಅಂತ ನೀವು ಮಾಡ್ಕೊಂಡು ನೋಡಿ, ನೀವೇ ಬಂದು ಕಮೆಂಟ್ ಹಾಕ್ತೀರಿ ಮತ್ತೆ ಆಗಿದೆ ಅಂಥೇಳಿ. ಆ ಥರ ಇರುತ್ತೆ. ನೀವು ನೋಡೋಣ ತಡಿ, ಟ್ರೈ ಮಾಡೋಣ ಅಂತ ಮಾಡೋಕ್ಕೆ ಹೋದರೆ ಆಗಂಗಿಲ್ಲ. ನಾವು ಪಾಸಿಟಿವ್ ವೈಬ್ ಇಟ್ಕೊಂಡು ಮಾಡಿದ್ರೆ ಮಾತ್ರ ಸಾಧ್ಯ ಆಗ್ತೈತಿ. ನೆಕ್ಸ್ಟ್ ಲಾಸ್ಟ್ 5th ಪಾಯಿಂಟ್ ಏನು ಅಂದರೆ, ನೀವು 12ನೇ ದಿನ ಏನು ಮಾಡಬೇಕು ಅಂತಂದರೆ, 12ನೇ ದಿನ ನೀವು ಅದೇನು ಫೋಲ್ಡ್ ಮಾಡಿ ಇಟ್ಟಿರ್ತಾರ ಬುಡಕ ಕವರ್, ಆ ಪೇಪರ್ನ ನೀವು ಒಂದು ಮನಸ್ಸಿನಲ್ಲಿ ಅಂದ್ಕೊಂಡು, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್, ನನ್ನ ಆಸೆಗಳನ್ನು ಈಡೇರಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಸೊ ಥ್ಯಾಂಕ್ ಯು ಹೇಳೋ ಮುಖಾಂತರ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಅಂತ ಹೇಳಿ ಆ ಪೇಪರ್ನ ಒಂದು ಸುಟ್ಟು ಅದರದ್ದು ಪುಡಿ ಏನು ಬರ್ತೈತಲ್ಲ, ಬ್ಲ್ಯಾಕ್ ಕಲರ್ ಪುಡಿ, ಅದನ್ನು ನೀವು ಯೂನಿವರ್ಸಿಗೆ ಹಸ್ತಾಂತರ ಮಾಡೋ ರೀತಿ, ಹೊರಗಡೆ ಎಲ್ಲಾದರೂ ಇದು ಮಾಡಬೇಕು, ಹಸ್ತಾಂತರ ಮಾಡೋ ರೀತಿ ಅದನ್ನು ಪೌಡರ್ನ ಚೆಲ್ಬಿಡಬೇಕು. ಸೊ ಆವಾಗ ನೀವು ಯೂನಿವರ್ಸ್ಗೆ ಅದನ್ನು ನೀವು ಹಸ್ತಾಂತರ ಮಾಡೋ ಸಂಕೇತ ಅದು. ಸೊ ಈ ರೀತಿ ಮ್ಯಾನಿಫೆಸ್ಟೇಷನ್ ಮಾಡಬೇಕಾಗಿರ್ತೈತಿ. ಮೇನ್ಲಿ ಫಸ್ಟ್ ಥಿಂಗ್ ಹೇಳ್ತೀನಿ, ನಿಮ್ಗೇನಾದರೂ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಡೌನ್ ಮಾಡಿರಿ, ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಇನ್ನೊಂದು ಹೇಳ್ತೀನಿ, ಪಾಸಿಟಿವ್ ವೈಬ್ ಇಟ್ಕೊಂಡು ಮಾಡಿದ್ರೆ ಮಾತ್ರ ಇದಾಗ್ತೈತಿ. ನೀವು ನೋಡೋಣ, ಟ್ರೈ ಮಾಡೋಣ, ಆಗುತ್ತೋ ಇಲ್ವೋ ಹಾಗೆಲ್ಲ ಮಾಡಿದರೆ ನಿಜವಾಗ್ಲೂ ಇದು ವರ್ಕ್ ಆಗಲ್ಲ. ನೀವು ಒಂದು ಮನಸ್ಸಲ್ಲಿ ಹಾಗೆ ಆಗುತ್ತೆ ಅನ್ನೋ ಪಾಸಿಟಿವ್ ವೈಬ್ ಇಟ್ಕೊಂಡು ನೀವು ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಟು ಈ ಮ್ಯಾನಿಫೆಸ್ಟೇಷನ್ನ ಮಾಡಿ ನೋಡಿ, ನಿಜವಾಗ್ಲೂ ವರ್ಕ್ ಆಗ್ತೈತಿ. ಸೊ ನವೆಂಬರ್ 11 ಅವತ್ತೇ ಈ ವಿಡಿಯೋ ಯಾರಿಗೆ ಸಿಕ್ಕಿದೆ ಇವತ್ತೇ ಟ್ರೈ ಮಾಡಿ. ನಿಮಗೇನೋ ಒಂದು ಜಾಬ್ ಸಿಗ್ತಾ ಇಲ್ಲ, ಅಥವಾ ನಾವು ಅಂದ್ಕೊಂಡಿದ್ದೇನೂ ಆಗ್ತಾಯಿಲ್ಲ, ನಮ್ಮ ಲೈಫಲ್ಲಿ ಖುಷಿನೇ ಇಲ್ಲ, ತುಂಬಾ ದುಃಖ ಐತಿ, ನಮಗೆ ಲೈಫಲ್ಲಿ ನಾವು ಅಂದ್ಕೊಂಡಿರೋದು ಏನೂ ಆಗ್ತಾಯಿಲ್ಲ ಅಂದರೆ, ಸೊ ಈ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡಿ ನೋಡಿ, 100% ವರ್ಕ್ ಆಗ್ತೈತಿ, ಒಳ್ಳೆ ಗುಡ್ ರಿಸಲ್ಟ್ ಕೊಡ್ತೈತಿ. ಆದರೆ ಪಾಸಿಟಿವ್ ಮೈಂಡಿಂದ ಮಾಡಿದರೆ ಮಾತ್ರ. ಸೊ ನೀವು ಏನೋ ಬೇಕಾಬಿಟ್ಟಿ ಮಾಡೋದು ಈ ಥರ ಮಾಡಿದ್ರೆ ನಿಜವಾಗ್ಲೂ ವರ್ಕ್ ಆಗೋಲ್ಲ. ಯಾಕಂದರೆ ನನ್ನ ಲೈಫಲ್ಲಿ ಆಗಿದ್ದನ್ನೇ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನು. ಸೊ ಇವತ್ತು ನಾನೊಂದು ಹ್ಯಾಪಿ ಲೈಫ್ನ ಲೀಡ್ ಮಾಡತ್ತೀನಿ, ನಾನು ಅಂದ್ಕೊಂಡಿದ್ದನ್ನು ಪಡ್ಕೊಳತ್ತೀನಿ. ಒಮ್ಮಕ್ಕಳೇ ಅಲ್ಲ ಅಂದ್ರೂ ಡೇ ಬೈ ಡೇ ಒಂದು ಮೆಲ್ಲಕ್ಕೆ ನಾನು ನನ್ನ ಒಂದು ಪ್ರೊಸೆಸ್ನ ರೀಚ್ ಮಾಡ್ತಾಯಿದ್ದೀನಿ. ಡೇ ಬೈ ಡೇ ಆಗ್ತಾ ಹೋಗ್ತೈತಿ. ಒಮ್ಮಕ್ಕಳೇ ನಿಮಗೆ ಬರೋಂಗಿಲ್ಲ ಫ್ರೆಂಡ್ಸ್. ತುಂಬ ಜನ ದೊಡ್ಡ ಸೀರಿಯಲ್ ಮಾಡಿದವರು ಆ್ಯಂಡ್ ಈ ಕ್ರಿಯೇಟರ್ಸು, ಇನ್ಫ್ಲೂಯೆನ್ಸರ್ಸ್ ಇರ್ತಾರೆ ನೋಡಿ, ದೊಡ್ಡವರು, ಅವರು ಕೂಡ ತಮ್ಮ ಒಂದು ಆಸೆಗಳನ್ನೆಲ್ಲ ಈ ಥರ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡೇ ಈಡೇರಿಸ್ಕೊಂಡಿದ್ದಾರೆ. ಸೊ ನೀವು ಕೂಡ ಅದನ್ನು ಮಾಡಿಕೊಂಡು ನಿಮ್ಮ ಲೈಫ್ನ ಒಂದು ಒಳ್ಳೆ ಇದಕ್ಕೆ ತೊಗೊಂಡು ಹೋಗಿ ಅಂತ ಹೇಳ್ತೀನಿ. ಸೊ ಬೇಗನೆ ಟ್ರೈ ಮಾಡಿ, ಇವತ್ತೇ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಡೌನ್ ಮಾಡಿ. ಆ್ಯಂಡ್ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡಾತ್ರಿ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸ್ಮಾಲ್ ಯೂಟ್ಯೂಬರ್ಸ್ನ ಬೆಳೆಸಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗಾದ್ರೂ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.